ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ರಿಸೈನ್ಡ್ ವಿತ್ 2 years left in his term due to health reasons, submitting his resignation to the president under Article 67A of the Constitution on the first day of the monsoon session of Parliament. ಏನ್ ಹೇಳ್ತಾ ಇದ್ದಾರೆ? ಮುಂಗಾರು ಅಧಿವೇಶನ ನಡೀತಾ ಇದೆ. ಇದರ ಮೊದಲ ದಿನಾನೇ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು 2 ವರ್ಷ ಅವಧಿ ಬಾಕಿ ಇತ್ತು ಅವರದ್ದು, ಆದರೂ ಸಹ ಆರೋಗ್ಯ ಕಾರಣಗಳಿಂದಾಗಿ ರಾಜೀನಾಮೆ ನೀಡಿದ್ದಾರೆ. ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆರ್ಟಿಕಲ್ 67A ಈ ಒಂದು ಸಂವಿಧಾನದ ವಿಧಿ ಅಡಿಯಲ್ಲಿ ಅವರು ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಬಹುದು. ಕೆಳಗಡೆ ಡೀಟೇಲ್ ಆಗಿ ಹೇಳ್ತಾ ಇದ್ದೇವೆ. ಆರ್ಟಿಕಲ್ 67A of the Indian Constitution allows the Vice President to resign at any time by writing to the President, which is one of the 4 ways a Vice President can vacate office. ಅಂತಂದ್ರೆ 4 ರೀತಿಯಲ್ಲಿ ಅವರು ತಮ್ಮ ಸ್ಥಾನವನ್ನು ಪದತ್ಯಾಗ ಮಾಡಬಹುದು. ಪದತ್ಯಾಗ ಅಂತಂದ್ರೆ ರಾಜೀನಾಮೆ ನೀಡಬಹುದು ಅಥವಾ ಅವರ ಒಂದು ಸ್ಥಾನ ಖಾಲಿ ಆಗುತ್ತೆ. ಮೊದಲನೇದು ಇಲ್ಲಿ ನೋಡಿ, 67A ಏನ್ ಹೇಳ್ತಾ ಇದೆ, ಒಂದು ವಿಧಾನ ಅಂತಂದ್ರೆ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಯವರಿಗೆ ನೀಡೋದ್ರ ಮೂಲಕ ಪದತ್ಯಾಗ ಮಾಡಬಹುದು. ಇನ್ನು ಬೇರೆ ಯಾವ ರೀತಿ ವೈಸ್ ಪ್ರೆಸಿಡೆಂಟ್ ಅವರ ಸ್ಥಾನ ಖಾಲಿ ಆಗುತ್ತೆ ಅಂತಂದ್ರೆ, ಅವಧಿ ಮುಗಿದ ಮೇಲೆ, ಅವಧಿ ಮುಕ್ತಾಯ, ಅದರ್ಸ್ ಬೀಯಿಂಗ್ ಎಕ್ಸ್ಪೈರಿ ಆಫ್ ಟರ್ಮ್, ಅಥವಾ ರಿಮೂವಲ್ ಪದಚ್ಯುತಿ ಆದ್ರೆ, ಅಥವಾ ಡೆತ್ ಅಂತಂದ್ರೆ ಮರಣ ಹೊಂದೋದು. ಈ ಒಟ್ಟಾರೆ 4 ವಿಧಾನಗಳಿದೆ. ಒಂದು ರಾಜೀನಾಮೆ ಸಲ್ಲಿಸೋದು, ಎರಡನೇದು ಅವಧಿ ಮುಗಿಯೋದು, ಮೂರನೇದು ರಿಮೂವ್ ಮಾಡೋದು ಅವರನ್ನ, ಪದಚ್ಯುತಿ ಅಥವಾ ಮರಣ ಹೊಂದಿದ್ದು. ಈ 4 ರೀತಿಗಳಿಂದಾಗಿ ಉಪರಾಷ್ಟ್ರಪತಿಗಳ ಸ್ಥಾನ ಖಾಲಿ ಆಗಬಹುದು ಅಥವಾ ಅದು ವೆಕೇಟ್ ಆಗಬಹುದು. ಇನ್ನು ರೋಲ್ ಆಫ್ ವೈಸ್ ಪ್ರೆಸಿಡೆಂಟ್, ಪಾಲಿಟಿ ಓದೋರಿಗೆ ಗೊತ್ತಿರುತ್ತೆ. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದಿ ಎಕ್ಸ್ ಒಫಿಷಿಯೋ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಪದನಿಮಿತ್ತ ಸಭಾಪತಿಗಳು. ಎಕ್ಸ್ ಒಫಿಷಿಯೋ ಚೇರ್ಮನ್ ಅಂತಂದ್ರೆ ಯಾರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೋ ಅವರು ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ. ಅಂತಂದ್ರೆ ಆ ಸ್ಥಾನದಲ್ಲಿ ಯಾರು ಇರ್ತಾರೋ ಅವ್ರು ಆಗಿರ್ತಾರೆ ಅಂತ. ಪರ್ಫಾರ್ಮ್ಸ್ ಬೋತ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್. ಎಕ್ಸಿಕ್ಯೂಟಿವ್ ಅಂತಂದ್ರೆ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಸಾಂವಿಧಾನಿಕ ಹುದ್ದೆ, 2ನೇ ಅತಿ ದೊಡ್ಡ ಸಾಂವಿಧಾನಿಕ ಹುದ್ದೆ ಅವರದ್ದು. ಮತ್ತೆ ಲೆಜಿಸ್ಲೇಟಿವ್ ಅಂತಂದ್ರೆ ಇಲ್ಲಿ ನೋಡಿ, ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಅಪ್ಪರ್ ಹೌಸ್, ಮೇಲ್ಮನೆ ಅಂತ ಹೇಳ್ತೀವಲ್ವಾ, ಅದರ ಕಾರ್ಯನಿರ್ವಾಹಕ ಕಾರ್ಯಗಳನ್ನ, ಅದರ ಎಲ್ಲಾ ವಿಭಾಗಗಳನ್ನ ನೋಡ್ಕೊಳ್ಳೋರು ಪ್ರಿಸೈಡಿಂಗ್ ಆಫೀಸರ್, ಅದರ ಮುಖ್ಯಸ್ಥರು ಆಗಿರ್ತಾರೆ. ಮೇಕಿಂಗ್ ದಿ ಪೋಸ್ಟ್ ಕ್ರಿಟಿಕಲ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ. ಹಾಗಾಗಿ ಇವರ ಒಂದು ಸ್ಥಾನ ಈ ಒಂದು ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ, ನಮ್ಮ ದೇಶದಲ್ಲಿರೋದು ಪಾರ್ಲಿಮೆಂಟರಿ ಡೆಮಾಕ್ರಸಿ, ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಅವರ ಸ್ಥಾನ ಬಹಳ ಮುಖ್ಯ ಆಗಿರುತ್ತೆ. ಇನ್ನು 2ನೇ ಮುಖ್ಯವಾದ ವಿಷಯ, ನಿಸಾರ್, ಫಸ್ಟ್ ಜಾಯಿಂಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಬೈ ನಾಸಾ ಅಂಡ್ ಇಸ್ರೋ ವಿಲ್ ಬಿ ಲಾಂಚ್ಡ್ ಆನ್ July 30 ಫ್ರಮ್ ಶ್ರೀಹರಿಕೋಟಾ ಯೂಸಿಂಗ್ GSLV F-16 to monitor global changes in the Earth's surface with advanced radar technology. ನಮ್ಮ ಭಾರತದ ಇಸ್ರೋ, ಅದರ ಜೊತೆ ನಾಸಾ ಇಬ್ಬರು ಸೇರ್ಕೊಂಡು, 2 ಸಂಸ್ಥೆಗಳು ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ನಿಸಾರ್ ಅನ್ನುವಂತಹ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ನೋಡಿ, ನಿಸಾರ್, ನಾಸಾ, ಇಸ್ರೋ ಮಾಡ್ತಾ ಇರೋದು ಮುಖ್ಯವಾಗಿ ಯಾವ ಸ್ಯಾಟಲೈಟ್ ಅಂತ ಸಹ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇದು. ಭೂಮಿಯ ಮೇಲ್ಮೈಲಿ ಏನಾದರೂ ಬದಲಾವಣೆಗಳಾದ್ರೆ ಇದರಲ್ಲಿ ಅಡ್ವಾನ್ಸ್ಡ್ ರೇಡಾರ್ ಟೆಕ್ನಾಲಜಿ ಇದೆ. ಆ ರೇಡಾರ್ ಟೆಕ್ನಾಲಜಿ ಮೂಲಕ ಮೇಲ್ವಿಚಾರಣೆ ಮಾಡ್ತಾರೆ. ಮತ್ತೆ ಯಾವ್ದನ್ನ ಉಪಯೋಗಿಸ್ತಾ ಇದ್ದಾರೆ, GSLV F-16 ಇದನ್ನ ಉಪಯೋಗಿಸ್ತಾ ಇದ್ದಾರೆ. July 30 ಇದು ಶ್ರೀಹರಿಕೋಟಾದಿಂದ ಉಡಾವಣೆ ಆಗ್ಲಿಕ್ಕಿದೆ. ಇನ್ನು ನಿಸಾರ್ ಸ್ಯಾಟಲೈಟ್ ಫುಲ್ ಫಾರ್ಮ್ ನೋಡಿ, ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಫುಲ್ ಫಾರ್ಮ್ ಇದರದ್ದು. ಇಸ್ ದಿ ವರ್ಲ್ಡ್ ಫಸ್ಟ್ ಸ್ಯಾಟಲೈಟ್ ಟು ಯೂಸ್ ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರೇಡಾರ್. 2 ರೀತಿ ಡ್ಯುಯಲ್ ಫ್ರೀಕ್ವೆನ್ಸಿದು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನು ಯೂಸ್ ಮಾಡುತ್ತೆ. ಟರ್ಮ್ಗಳು ಸ್ವಲ್ಪ ನಿಮಗೆ ಕ್ರಿಟಿಕಲ್ ಅಥವಾ ಯಾವುದು ಸ್ವಲ್ಪ ಟಫ್ ಅಂತ ಅನ್ಸಬಹುದು, ಆದ್ರೆ ಈ ಒಂದು SAR ಫುಲ್ ಫಾರ್ಮ್ ಆದ್ರೂ ನೆನಪಿಟ್ಕೊಳ್ಳಿ, ಸಿಂಥೆಟಿಕ್ ಅಪರ್ಚರ್ ರೇಡಾರ್. ಅದರಲ್ಲಿ L ಬ್ಯಾಂಡ್ ಮತ್ತೆ S ಬ್ಯಾಂಡ್ ತರ 2 ಬ್ಯಾಂಡ್ಗಳಿದೆ. L ಬ್ಯಾಂಡು ನಾಸಾದ್ದು, S ಬ್ಯಾಂಡು ಇಸ್ರೋ. ಇಸ್ರೋ ಎಸ್ ಅಂತ ಆದ್ರೂ ನೆನಪಿಟ್ಕೊಳ್ಳಿ, ಇಸ್ರೋ ಡೆವಲಪ್ ಮಾಡಿರೋದು S ಬ್ಯಾಂಡ್, ನಾಸಾದ್ದು L ಬ್ಯಾಂಡ್. allowing precise all weather day and night earth surface monitoring. ಅಂತಂದ್ರೆ ಇದರಿಂದ ನಾವು ಹಗಲು ರಾತ್ರಿ ಎಲ್ಲಾ ಹವಾಮಾನದಲ್ಲೂ ಭೂಮಿಯ ಮೇಲ್ಮೈಯ ನಿಖರವಾಗಿ ಮೇಲ್ವಿಚಾರಣೆ ಮಾಡಬಹುದು.
ಇನ್ನು ಸನ್ ಸಿಂಕ್ರನಸ್ ಆರ್ಬಿಟ್ ಹಾಗಂದ್ರೆ ಏನು? ಇಟ್ ಇಸ್ ಅ ನಿಯರ್ ಪೋಲಾರ್ ಆರ್ಬಿಟ್ ವೇರ್ ಸ್ಯಾಟಲೈಟ್ ಪಾಸಸ್ ಓವರ್ ದಿ ಸೇಮ್ ಪಾರ್ಟ್ ಆಫ್ ದಿ ಅರ್ತ್ ಅಟ್ ದಿ ಸೇಮ್ ಲೋಕಲ್ ಸೋಲಾರ್ ಟೈಮ್. ಸೋಲಾರ್ ಟೈಮ್ ಅಂತಂದ್ರೆ ಈಗ ನಾವು ಈಗ ನಾವು ಭಾರತದಲ್ಲಿ ಮಧ್ಯಾಹ್ನ ರಾತ್ರಿ ಆಗೋದು. ಮಧ್ಯಾಹ್ನ ಅಂತಂದ್ರೆ ಸೂರ್ಯ ಎಷ್ಟೊತ್ತಿಗಿರ್ತಾನೆ? ಮಧ್ಯಾಹ್ನ 12 ಗಂಟೆ ಅಂತಂದ್ರೆ ನೆತ್ತಿಯ ಮೇಲೆ ಸೂರ್ಯ ಇದ್ದಾಗ ಅಂತ ಹೇಳ್ತೀವಲ್ವಾ, ಆ ರೀತಿ ಅಂತಂದ್ರೆ ಆ ಸೋಲಾರ್ ಟೈಮಿಗೆ ಹೊಂದಿಕೆ ಆಗಿ ಈ ಸ್ಯಾಟಲೈಟ್ ಚಲಿಸ್ತಾ ಇರುತ್ತೆ. ಯೂಸ್ಫುಲ್ ಫಾರ್ ಕನ್ಸಿಸ್ಟೆಂಟ್ ಲೈಟಿಂಗ್ ಇನ್ ಅರ್ತ್ ಅಬ್ಸರ್ವೇಷನ್ ಮಿಷನ್ ಲೈಕ್ ನಿಸಾರ್. ಸೂರ್ಯನ ಬೆಳಕು ಎಲ್ಲೆಲ್ಲಿ ಇರುತ್ತೋ ಆ ಪ್ರದೇಶದಲ್ಲಿ ಇದು ಹೋಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಮುಖ್ಯವಾಗಿ ಬೇಕಾದಂತಹ ಬೆಳಕಿನ ಅವಶ್ಯಕತೆ ಅದಕ್ಕೆ ಪೂರೈಕೆ ಆಗುತ್ತೆ. ಚೆನ್ನಾಗಿ ಆವಾಗ ಒಂದು ಮಿಷನ್ ಅನ್ನ ಕಂಪ್ಲೀಟ್ ಮಾಡಬಹುದು. ಇನ್ನು ಮುಂದಿನದು, ಹ್ಯೂಮನ್ ಇಂಡ್ಯೂಸ್ಡ್ ಅರ್ಥಕ್ವೇಕ್ಸ್ ಆರ್ ಬಿಕಮಿಂಗ್ ಮೋರ್ ಕಾಮನ್ ಗ್ಲೋಬಲಿ, ಇನ್ಕ್ಲೂಡಿಂಗ್ ಇನ್ ಇಂಡಿಯಾ, where activities like excessive groundwater extraction, large dams, mining and fracking are found to increase seismic risk in tectonically sensitive zones. ಇತ್ತೀಚೆಗೆ ಮಾನವನ ಚಟುವಟಿಕೆಗಳಿಂದ ಆಗುವಂತಹ ಭೂಕಂಪ ಹೆಚ್ಚುತ್ತಾ ಇದೆ. ಕಾರಣ ಏನು? ಅತಿಯಾಗಿ ಅಂತರ್ಜಲವನ್ನು ಹೊರತೆಗೆಯೋದು, ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡೋದು, ಗಣಿಗಾರಿಕೆ ಮಾಡ್ತಾ ಇರೋದು, ಫ್ರ್ಯಾಕಿಂಗ್. ಏನು ಫ್ರ್ಯಾಕಿಂಗ್ ಅಂತಂದ್ರೆ ಏನು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಫ್ರ್ಯಾಕಿಂಗ್ ನಿಂದಾಗಿ ಅಂತಹ ಚಟುವಟಿಕೆಗಳಿಂದಾಗಿ ಈಗ ಒಂದು ಸೂಕ್ಷ್ಮ ವಲಯಗಳಂತಿರುತ್ತಲ್ವಾ, ಅಂದ್ರೆ ಜಾಸ್ತಿ ಭೂಕಂಪ ಆಗಬಹುದಾದ ಪ್ರದೇಶಗಳು, ಅಲ್ಲಿ ಜಾಸ್ತಿ ಭೂಕಂಪ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಕಾರಣ ಹ್ಯೂಮನ್ ಇಂಡ್ಯೂಸ್ಡ್ ಅಂತಂದ್ರೆ ಮಾನವನ ಚಟುವಟಿಕೆಗಳಿಂದ ಹೆಚ್ಚಾಗ್ತಾ ಇದೆ. ಮೊದಲೇ ಆ ಜಾಗ ಸ್ವಲ್ಪ ಸೂಕ್ಷ್ಮವಾಗಿತ್ತು, ಈಗ ಮನುಷ್ಯನು ಸಹ ಜಾಸ್ತಿ ಬೇರೆ ಬೇರೆ ಕೆಲಸಗಳಿಂದಾಗಿ ಇನ್ನಷ್ಟು ಒತ್ತಡವನ್ನು ತರ್ತಾ ಇದ್ದಾನೆ. ಹ್ಯೂಮನ್ ಇಂಡ್ಯೂಸ್ಡ್ ಅರ್ಥಕ್ವೇಕ್ಸ್ ಅಂತಂದ್ರೆ tremors triggered by human activities such as groundwater extraction, dam construction, mining, fluid injection, which disturb the earth crust and can increase seismic stress, especially in fault-prone areas. ಮನುಷ್ಯನ ಬೇರೆ ಬೇರೆ ಚಟುವಟಿಕೆಗಳು, ಮೊದಲಿನ ಪ್ಯಾರಾದಲ್ಲಿ ಹೇಳಿದ ಹಾಗೆ ಅಣೆಕಟ್ಟು ನಿರ್ಮಾಣ ಮಾಡ್ತಾನೆ, ಗಣಿಗಾರಿಕೆ, ಫ್ಲೂಯಿಡ್ ಇಂಜೆಕ್ಷನ್, ಕೆಲವೊಂದು ಭಾಗಗಳಿಂದ ಪೆಟ್ರೋಲಿಯಂ ಅನ್ನ ಹೊರಗೆ ತೆಗೆದಿರ್ತಾರೆ, ಆ ಜಾಗ ಖಾಲಿ ಇರುತ್ತೆ, ಅದನ್ನ ಫಿಲ್ ಮಾಡ್ಲಿಕ್ಕೆ ಬೇರೆ ಬೇರೆ ಫ್ಲೂಯಿಡ್ ಅನ್ನ ತುಂಬ್ತಾರೆ. ಅಂದ್ರೆ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಬೇರೆ ಟರ್ಮ್ ಇದೆ ಇದು. ಹಾಗಾಗಿ ಫ್ಲೂಯಿಡ್ ಇಂಜೆಕ್ಷನ್ ಅನ್ನುವಂತಹ ಒಂದು ಟೆಕ್ನಾಲಜಿ ಸಹ ಇದೆ. ಅಂತಂದ್ರೆ ಅಲ್ಲಿ ಅಂತಹ ಕೆಲವೊಂದು ಕಾರ್ಯಗಳಿಂದಾಗಿ ಏನಾಗುತ್ತೆ, ಭೂಕಂಪಗಳು ಜಾಸ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ಕ್ರಸ್ಟ್, ಜಿಯೋಗ್ರಫಿಲಿ ಅರ್ಥನ ಕ್ರಸ್ಟ್ ಗಳ ಬಗ್ಗೆ ನೀವು ಕೇಳಿರಬಹುದು. ಕ್ರಸ್ಟ್, ಮ್ಯಾಂಟಲ್ಲು, ಸಿಯಾಲ್, ಸೀಮಾ ಇದೆಲ್ಲ ಕೇಳಿರಬಹುದು ನೀವು, ಒಳಗಡೆ ಭೂಮಿಯ ಪದರಗಳ ಬಗ್ಗೆ. ಹಾಗಾಗಿ ಸೀಸ್ಮಿಕ್ ಆಕ್ಟಿವಿಟಿ, ಭೂಕಂಪ ಎಲ್ಲಿ ಹೆಚ್ಚಾಗಬಹುದು ಮತ್ತೆ ಯಾವ ಪ್ರದೇಶದಲ್ಲಿ ಆ ಒಂದು ಅಪಾಯದ ಸಂಭವ ಜಾಸ್ತಿ ಇರುತ್ತೆ ಅಂತ ಪ್ರದೇಶಗಳಲ್ಲಿ ಇಂತಹ ಆಕ್ಟಿವಿಟೀಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಬಹಳ ಬೇಗ ಅಪಾಯ ಸಂಭವಿಸುವ ಸಾಧ್ಯತೆ ಇರುತ್ತೆ. ಇನ್ನು ರಿಸರ್ವಾಯರ್ ಇಂಡ್ಯೂಸ್ಡ್ ಸೀಸ್ಮಿಸಿಟಿ ಅಂತಂದ್ರೆ ಜಲಾಶಯ ಪ್ರೇರಿತವಾದಂತಹ ಒಂದು ಭೂಕಂಪ. ರೆಫರ್ಸ್ ಟು ಅರ್ಥಕ್ವೇಕ್ಸ್ ಕಾಸ್ಡ್ ಬೈ ದಿ ವೇಟ್ ಆಫ್ ವಾಟರ್ ಸ್ಟೋರ್ಡ್ ಇನ್ ಲಾರ್ಜ್ ಡ್ಯಾಮ್ಸ್. ದೊಡ್ಡ ದೊಡ್ಡ ಅಣೆಕಟ್ಟುಗಳಲ್ಲಿ ಏನ್ ಮಾಡಿರ್ತಾರೆ, ನೀರನ್ನ ಸಂಗ್ರಹಿಸಿರ್ತಾರೆ. ಆ ಭಾರದಿಂದಾಗಿ ಎಷ್ಟೋ ಸಾರಿ ಭೂಕಂಪ ಆಗುವ ಸಾಧ್ಯತೆ ಇರುತ್ತೆ. ಆಸ್ ಸೀನ್ ಇನ್ ದಿ 1967 ಕೊಯ್ನಾ ಅರ್ಥಕ್ವೇಕ್ ಇನ್ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಭೂಕಂಪ ಸಂಭವಿಸಿತ್ತು 1967ರಲ್ಲಿ. ಅದೊಂದು ಉದಾಹರಣೆ ಇದಕ್ಕೆ. ಮೇಕಿಂಗ್ ಡ್ಯಾಮ್ ಸೇಫ್ಟಿ ಅಂಡ್ ಸೈಟ್ ಸೆಲೆಕ್ಷನ್ ಕ್ರೂಷಿಯಲ್ ಇನ್ ಸೀಸ್ಮಿಕಲಿ ಆಕ್ಟಿವ್ ರೀಜನ್. ಹಾಗಾಗಿ ನೀವು ಕೇದಾರನಾಥ ಮತ್ತು ಕೆಲವೊಂದು ಉತ್ತರ ಭಾರತದ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಕೇಳಿರಬಹುದು. ಅಂತಹ ಡ್ಯಾಮ್ಗಳಲ್ಲಿ ಕಟ್ಟಿರೋದ್ರಿಂದ ಮತ್ತೆ ಎಲ್ಲೆಲ್ಲೋ ಮನುಷ್ಯರ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗಿರೋದ್ರಿಂದ, ಅಲ್ಲಿ ಸಹ ಮನುಷ್ಯರು ಹೋಗಿ ತಮ್ಮ ವಾಸ್ತವ್ಯವನ್ನು ಹೂಡಿರೋದ್ರಿಂದ ಜಾಸ್ತಿ ಭೂಕಂಪಗಳು ಆಗ್ತಾ ಇದೆ. ಹಾಗೆ ಇಲ್ಲಿ ಯಾವ ಪ್ರದೇಶದಲ್ಲಿ ನಾವು ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ, ಅಣೆಕಟ್ಟನ್ನು ಕಟ್ತಾ ಇದ್ದೇವೆ, ಅದನ್ನ ಸುರಕ್ಷಿತವಾಗಿದೆ ಆ ಪ್ರದೇಶ, ಮತ್ತೆ ಆ ಸ್ಥಳದ ಆಯ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲದೆ ಇದ್ರೆ ಡ್ಯಾಮ್ ಇವತ್ತಿರಬಹುದು, ನಾಳೆ ಆ ಪ್ರದೇಶದಲ್ಲಿ ಯಾರು ಬದುಕಲಿಕ್ಕೆ ಆಗಲ್ಲ, ಅಂತಹ ಒಂದು ಅರ್ಥಕ್ವೇಕ್ ಪ್ರೋನ್ ಝೋನ್ ಆಗಿ ಅದು ಕನ್ವರ್ಟ್ ಆಗುತ್ತೆ. Recent US court rulings have allowed AI models to train on copyrighted material under fair use if the content is used transformatively, but concerns remain over pirated sources and unclear impacts on the original market. ಅಂತಂದ್ರೆ ಈಗ ಮೊದಲಿಂದಾನು ಬಹಳ ದೇಶಗಳಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ ಟೆಕ್ನಾಲಜಿ ಬೆಳೀತಾ ಇದೆ. ಟೆಕ್ನಾಲಜಿ ನಿನ್ನೆ ಇದ್ದ ಹಾಗೆ ಇವತ್ತಿರೋದಿಲ್ಲ. ಆದ್ರೆ ಅದನ್ನ ಹೇಗೆ ರೆಗ್ಯುಲೇಷನ್ ಮಾಡಬೇಕು,
ಹೇಗೆ ಅದನ್ನ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಗೊಂದಲಗಳಿದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಮ್ಮ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ, ಎಷ್ಟು ತನಕ ಮನುಷ್ಯನಿಗೆ ಸ್ವಾತಂತ್ರ್ಯ ಕೊಡಬೇಕು. ಇನ್ನೊಂದು ವಿಷಯ ನೀವು ಕೇಳಿರಬಹುದು, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಇರುತ್ತೆ. ಇನ್ನೊಂದು ಸೆನ್ಸರ್ ಅಂತ ಇರುತ್ತೆ, ಸೆನ್ಸರ್ ಬೋರ್ಡ್ ಅಂತ ಇರುತ್ತೆ ನಮ್ಮ ದೇಶದಲ್ಲಿ. ಎಷ್ಟರ ತನಕ ನಾವು ನಮ್ಮ ಅಭಿಪ್ರಾಯಗಳನ್ನ ಮಂಡಿಸಬಹುದು, ಏನು ಮಾಡಿದ್ರೆ ತಪ್ಪು, ಯಾವ್ದು ಹೇಳಿದ್ರೆ ಅದು ಅಬ್ಸೀನ್ ಕಂಟೆಂಟ್ ಅಂತ ಕರೆಸ್ಕೊಳ್ಳುತ್ತೆ, ಯಾವುದು ಒಳ್ಳೇದಲ್ಲ, ಇಂಥ ವಿಷಯಗಳ ಬಗ್ಗೆ ಯಾವಾಗಲೂ ಸ್ವಲ್ಪ ವಿವಾದಗಳು ಉಂಟಾಗ್ತಾನೆ ಇರುತ್ತೆ. ನಮ್ಮ ದೇಶದಲ್ಲಂತೂ ನಾವು ಇನ್ನೂ ಸಹ ಹಳೆ ಕಾಲದ ಲಾಗಳನ್ನ ಇಟ್ಕೊಂಡಿದ್ದೇವೆ, ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಈಗ ಬೇರೆ ಬೇರೆ US ನಂತ ಕೋರ್ಟ್ಗಳಲ್ಲೇ ಈಗ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಅವರೇ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ ಟೆಕ್ನಾಲಜಿ, ಯಾಕಂದ್ರೆ ಅಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ನಾವು ಇನ್ನೂ ಹಳೆ ಕಾಲದ ಲಾಗಳನ್ನ ಮುಂದುವರ್ಸ್ಕೊಂಡು ಬಂದಿರೋದ್ರಿಂದ ಎಷ್ಟೋ ಸಾರಿ ಕಾನೂನಿನಲ್ಲಿ ಇದು ತಪ್ಪಾ ಸರಿನಾ ಅಂತ ನಮ್ಗೆ ಹೇಳಿರೋದಿಲ್ಲ. ಇಲ್ಲೇನಾಗ್ತಾ ಇದೆ, US ಕೋರ್ಟ್ ನಲ್ಲಿ ಕಾಪಿರೈಟೆಡ್ ಮಟೀರಿಯಲ್ ಇರುತ್ತೆ. ಕಾಪಿರೈಟೆಡ್ ಮಟೀರಿಯಲ್ ಅಂತಂದ್ರೆ ಬೇರೆಯವರು ತಮ್ಮ ಕ್ರಿಯೇಟಿವಿಟಿ ಮೂಲಕನೋ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವರ ಒಂದು ಸ್ವ ಸಾಮರ್ಥ್ಯದಿಂದ ನಿರ್ಮಾಣ ಮಾಡಿರ್ತಾರೆ, ಅದನ್ನ ಸೃಷ್ಟಿಸಿರ್ತಾರೆ. ಅವರು ಅದರ ಹಕ್ಕುಗಳು ಅವರಿಗೆ ಸೇರಿರುತ್ತವೆ. ಈಗ AI ಮಾಡೆಲ್ಗಳಿದೆಯಲ್ವಾ, ಈ AI ಮಾಡೆಲ್ ಅಂತಂದ್ರೆ ಹೇಗಿರುತ್ತವೆ ಅಂತಂದ್ರೆ ಇದು ಯಾವುದನ್ನ ಇದಕ್ಕೆ ಕೊಟ್ಟು ಟ್ರೈನ್ ಮಾಡ್ತಾರೆ ಅನ್ನೋದು ಬಹಳ ವಿಶಿಷ್ಟ ಮತ್ತೆ ರಹಸ್ಯ ಸಹ ಆಗಿರುತ್ತೆ. ಅದನ್ನ ಹೇಗೆ ಟ್ರೈನ್ ಮಾಡಿದ್ದಾರೆ, ಕಂಪನಿಗಳು ಅದನ್ನ ಬಿಟ್ಕೊಡೋದಿಲ್ಲ. ಈಗ ChatGPT ಅಂತಹ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಏನ್ ಮಾಡಿದಾವೆ ಅಂತಂದ್ರೆ ಇಂಟರ್ನೆಟ್ ನಲ್ಲಿ ಆಲ್ರೆಡಿ ಲಭ್ಯ ಇರುವಂತ ಎಲ್ಲಾ ಸೋರ್ಸ್ ಗಳನ್ನ ಅದು ಕೊಟ್ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ನೋಡಿ, ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ಪರ್ಮಿಷನ್ ತೆಗೆದುಕೊಂಡಲ್ಲ, ಅಂತಂದ್ರೆ ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳದೆ ಎಲ್ಲವನ್ನ ಒಂಥರ ಕದ್ದು ಕೊಡೋ ರೀತಿ ಅದು. ಹಾಗಾಗಿ ಅಂತಹ ಸಮಸ್ಯೆಗಳು ಸಹ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ChatGPT ಮತ್ತೆ ಭಾರತದ ಕೆಲವೊಂದು ನ್ಯೂಸ್ ಮೀಡಿಯಾಗಳು ಪರಸ್ಪರ ಕಿತ್ತಾಡ್ತಾ ಇದ್ವು. ಯಾವುದೋ ಒಂದು ನ್ಯೂಸ್ ಚಾನೆಲ್ AN9 ಅಥವಾ ಯಾವುದೋ ಒಂದು ಚಾನೆಲ್ ಕೇಸ್ ನಲ್ಲಿ ಕೋರ್ಟ್ ಹಾಕಿತ್ತು ChatGPT ಮೇಲೆ. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ರು, ChatGPT ಅವರು, ನಮ್ ಸರ್ವರ್ ಇರೋದು ನಿಮ್ ದೇಶದಲ್ಲ, ನಾವು ಬೇರೆ ದೇಶದಲ್ಲಿ ಸರ್ವರ್ ಇಟ್ಟಿದ್ದೇವೆ. ಹಾಗಾಗಿ ಕೆಲವೊಂದು ಡೇಟಾ ಲೋಕಲೈಸೇಷನ್ ಅನ್ನುವಂತಹ ಒಂದು ಟರ್ಮ್ ಬರುತ್ತೆ. ಅವಾಗ ನಮ್ಮ ದೇಶದಲ್ಲಿ ಯೂಸ್ ಮಾಡುವಂತ ಮಾಹಿತಿ ಅಥವಾ ನಮ್ಮ ದೇಶದವರ ಮಾಹಿತಿ ಆ ಸರ್ವರ್ಗಳು ನಮ್ಮ ದೇಶದಲ್ಲಿ ಇರಬೇಕು ಅನ್ನುವಂತಹ ವಿಷಯಗಳೆಲ್ಲ ಬರುತ್ತೆ. ಅದು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಹಾಗಾಗಿ AIಗೆ ಮತ್ತೆ ಈ ಉಳಿದಂತಹ ಮೀಡಿಯಾಗಳಿಗೆ ಕಾನ್ಫ್ಲಿಕ್ಟ್ಗಳು ಎದುರಾಗ್ತಾನೆ ಹೋಗುತ್ತೆ. ಇಲ್ಲಿ ಬಂದಿರೋದು ಕಾಪಿರೈಟೆಡ್ ಮಟೀರಿಯಲ್ ಮತ್ತೆ AIಗೆ ಸಂಬಂಧಪಟ್ಟ ಹಾಗೆ. US ಕೋರ್ಟ್ ಏನ್ ಹೇಳ್ತಾ ಇದೆ, ಈ AI ಮಾಡೆಲ್ಗಳನ್ನ ಟ್ರೈನ್ ಮಾಡಬೇಕಾದ್ರೆ ಬೇರೆಯವರ ಮಟೀರಿಯಲ್ಗಳನ್ನ ಫೇರ್ ಯೂಸ್, ನ್ಯಾಯಯುತವಾಗಿ ಬಳಸೋದು. ಈ ಫೇರ್ ಯೂಸ್ ಅನ್ನೋ ಟರ್ಮ್ ಇದೆಯಲ್ವಾ, ಈ ಟರ್ಮ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಹಲವಾರು ವರ್ಷಗಳು ಬೇಕಾಗತ್ತೆ. ಯಾಕಂದ್ರೆ ಒಂದೊಂದ್ಸಾರಿ ಫೇರ್ ಯೂಸ್ ಓಕೆ ಅಂತ ಹೇಳ್ತಾರೆ, ಇನ್ನೊಂದ್ಸಾರಿ ಅದು ಸರಿ ಅಲ್ಲ ಅಂತ ಹೇಳ್ತಾರೆ. ಯೂಟ್ಯೂಬ್ ಚಾನೆಲ್ ಮಾಡುವವರು ಅಥವಾ ನೀವು ಮಾಡಿದ್ರೆ ಗೊತ್ತಿರುತ್ತೆ, ಯಾವುದು ಕಾಪಿರೈಟೆಡ್ ಮಟೀರಿಯಲ್, ಯಾವುದು ಕಾಪಿರೈಟ್ ಅಲ್ಲ, ಎಷ್ಟು ಯೂಸ್ ಮಾಡಿದ್ರೆ ಅದು ಫೇರ್ ಯೂಸ್, ಈ ತರ ಹಲವಾರು ಕಾಂಪ್ಲೆಕ್ಸ್ ಥಿಂಗ್ಸ್ ಗಳಿದೆ ಅದರಲ್ಲಿ. ಹಾಗಾಗಿ ಇಲ್ಲೂ ಸಹ ಫೇರ್ ಯೂಸ್ ಮಾಡಬಹುದು, ನ್ಯಾಯಯುತವಾಗಿ ಬಳಸಬಹುದು ಬೇರೆಯವರ ಹಕ್ಕುಸ್ವಾಮ್ಯ ಹೊಂದಿರುವ ವಿಷಯಗಳನ್ನ ಅಂತ ಅಲ್ಲಿನ ನ್ಯಾಯಾಲಯ ಹೇಳ್ತಾ ಇದೆ. ಆದ್ರೆ ಕನ್ಸರ್ನ್ಸ್ ರಿಮೇನ್ ಓವರ್ ಪೈರೇಟೆಡ್ ಸೋರ್ಸಸ್. ಆದ್ರೆ ಕೆಲವರು ಕಳ್ಳತನ ಮಾಡಿ ಇರ್ತಾರೆ. ಪೈರೇಟೆಡ್ ಸೋರ್ಸಸ್ ಅಂತಂದ್ರೆ ಈಗ ಎಷ್ಟೋ ಮೂವಿಗಳೆಲ್ಲ ಬೇರೆ ಬೇರೆ OTTಗಳು ಸಿಗೋದು ಬೇರೆ, ಟೆಲಿಗ್ರಾಮ್ ನಲ್ಲಿ ಸಿಗೋದು ಬೇರೆ. ಟೆಲಿಗ್ರಾಮ್ ನಲ್ಲಿ ಪೈರೇಟೆಡ್ ಸೋರ್ಸ್ಗಳಿರುತ್ತೆ. ಅದು ಯಾಕಂದ್ರೆ ಅದು ಕದ್ದು ಇನ್ನೊಂದ್ ಕಡೆ ಮಾರ್ತಾರೆ ಅಥವಾ ಅದನ್ನ ಹಂಚ್ಕೊಳ್ತಾರೆ. ಹಾಗಾಗಿ ಅಂತಹ ಸೋರ್ಸ್ಗಳಲ್ಲಿ ಸಂಬಂಧಪಟ್ಟ ಹಾಗೆ ಮತ್ತೆ ಇದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಕಳವಳಗಳು ವ್ಯಕ್ತ ಆಗ್ತಾ ಇದೆ ಈಗ. ಇನ್ನು ಫೇರ್ ಯೂಸ್ ಡಾಕ್ಟ್ರಿನ್ ಇದೇನ್ ಹೇಳುತ್ತೆ, ಲೀಗಲ್ ಪ್ರಿನ್ಸಿಪಲ್ ದಟ್ ಅಲೋಸ್ ಲಿಮಿಟೆಡ್ ಯೂಸ್ ಆಫ್ ಕಾಪಿರೈಟೆಡ್ ಮಟೀರಿಯಲ್ ವಿತೌಟ್ ಪರ್ಮಿಷನ್ ಫಾರ್ ಪರ್ಪಸಸ್ ಲೈಕ್ ರಿಸರ್ಚ್ ಆರ್ ಎಜುಕೇಶನ್ ಅಂಡ್ ಕೋರ್ಟ್ಸ್ ಆರ್ ನೌ ಅಪ್ಲೈಯಿಂಗ್ ಇಟ್ ಟು AI ಟ್ರೈನಿಂಗ್ ಇಫ್ ದ ಯೂಸ್ ಇಸ್ ಟ್ರಾನ್ಸ್ಫಾರ್ಮೇಟಿವ್ ಅಂಡ್ ನಾನ್ ಸಬ್ಸ್ಟಿಟ್ಯೂಟಿವ್. ಫೇರ್ ಯೂಸ್ ನ ಅಡಿಯಲ್ಲಿ, ನ್ಯಾಯಯುತವಾದ ಬಳಕೆ ಅಡಿಯಲ್ಲಿ ಏನ್ ಮಾಡಬಹುದು, ಹಕ್ಕುಸ್ವಾಮ್ಯ ಹೊಂದಿರುವ ವಿಷಯ ಇನ್ನೊಬ್ಬರದ್ದು ಯಾರ್ದೋ ಇರುತ್ತೆ, ಅದನ್ನ ಸೀಮಿತವಾಗಿ ಬಳಸ್ಕೊಳ್ಳೋದು. ಕಂಪ್ಲೀಟ್ ಎಲ್ಲ ಕಡೆ ಅದನ್ನ ಯೂಸ್ ಮಾಡಿಬಿಡೋದಲ್ಲ, ಅದರಲ್ಲಿ ಇಂತಿಷ್ಟು % ಅನ್ನ ಮಾತ್ರ ನೀವು ಯೂಸ್ ಮಾಡ್ಕೋಬಹುದು ಅಂತೆಲ್ಲ ಇದೆ. ಹಾಗಾಗಿ ಆತರ ಯೂಸ್ ಮಾಡಿದಾಗ ಅದು ಹೇಗಿರ್ಬೇಕು, ಟ್ರಾನ್ಸ್ಫಾರ್ಮೇಟಿವ್ ಅಂತಂದ್ರೆ ಅದರಿಂದ ಏನಾದ್ರೂ ಉಪಯೋಗ ಆಗಿರ್ಬೇಕು. ಮೊದ್ಲಿದ್ದನ್ನೇ ಕಾಪಿ ಮಾಡಿ ಇದನ್ನೇ ಮತ್ತೆ ಏನಾದ್ರೂ ಸೇಮ್ ಆಗಿ ಕಾಪಿ ಪೇಸ್ಟ್ ಮಾಡೋದಲ್ಲ, ಡಿಫರೆಂಟ್ ಆಗಿ ಯುನಿಕ್ ಆಗಿರ್ಬೇಕು. ಆಮೇಲೆ ನಾನ್ ಸಬ್ಸ್ಟಿಟ್ಯೂಟಿವ್ ಅಂತಂದ್ರೆ ಅದ್ರ ಬದಲು ಇದು ಅಂತ ಸಬ್ಸ್ಟಿಟ್ಯೂಟ್, ಯಾವುದೇ ಪರ್ಯಾಯ ಆಯ್ಕೆ ಇದಾಗಬಾರ್ದು. ಅದನ್ನ ಯೂಸ್ ಮಾಡಿದ್ದಾರೆ ಆದ್ರೆ ಇದರಲ್ಲಿ ಹೆಚ್ಚು ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ, ಆ ರೀತಿ ಆದ್ರೂ ಇರ್ಬೇಕು. ಕಾಪಿರೈಟ್ ಲಾ ಅಂಡ್ AI ಇನ್ ಇಂಡಿಯಾ ನೋಡಿ, ನಮ್ಮ ದೇಶದ ಬಗ್ಗೆ ಈಗ ಹೇಳ್ತಾ ಇದ್ದಾರೆ.
ಅಂಡರ್ ಇಂಡಿಯಾಸ್ ಕಾಪಿರೈಟ್ ಆಕ್ಟ್ 1957, ರೈಟ್ಸ್ ಲೈಕ್ ರಿಪ್ರೊಡಕ್ಷನ್ ಅಂಡ್ ಅಡಾಪ್ಟೇಷನ್ ಆರ್ ಪ್ರೊಟೆಕ್ಟೆಡ್. ರಿಪ್ರೊಡಕ್ಷನ್ ಅಂತಂದ್ರೆ AI ಅನ್ನ, ಅಥವಾ ಇಲ್ಲಿ ಹೇಳ್ತಾ ಇರೋದು ಯಾವುದು, ಬೇರೆಯವರ ವಸ್ತುಗಳನ್ನ, ವಿಷಯಗಳನ್ನ ಹೇಗೆ ನಾವು ರೀಪ್ರೊಡ್ಯೂಸ್ ಮಾಡೋದು, ಮತ್ತೆ ರೂಪಾಂತರ ಮಾಡೋದು, ಅಡಾಪ್ಟೇಷನ್ ಮಾಡೋದು, ಇದೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ. ಅಂಡ್ ಯೂಸಿಂಗ್ ಕಾಪಿರೈಟೆಡ್ ಕಂಟೆಂಟ್ ಫಾರ್ AI ಟ್ರೈನಿಂಗ್ may need permission unless it qualifies under section 52. Fair dealing which currently doesn't explicit cover AI. ನಮ್ಮ ದೇಶದಲ್ಲಿ ಮುಖ್ಯವಾಗಿ AI ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾಗಿ ಯಾವುದೇ ಒಂದು ರೂಲ್ಸ್ಗಳು ಇಲ್ಲ. ಯಾಕಂತಂದ್ರೆ ನಾವು ರೂಲ್ಸ್ ಮಾಡಿರೋದು 1957 ಅಲ್ಲಿ. ಅವಾಗ ಯಾವ AI ಇರಲಿಲ್ಲ. ಅವಾಗ ಇದಕ್ಕೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಅದನ್ನ ಹೊಸ ರೂಲ್ಸ್ ತರುವ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಸಹ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆ. ಯೋಚನೆಗಳು ಕಾರ್ಯರೂಪಕ್ಕೆ ಬರೋ ತನಕ ಎಷ್ಟು ವರ್ಷ ಆಗಿರುತ್ತೆ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಏನ್ ಹೇಳ್ತಾರೆ, ಹಕ್ಕುಸ್ವಾಮ್ಯ ಹೊಂದಿರುವ ವಿಷಯಗಳನ್ನ ಬಳಸಲಿಕ್ಕೆ ಅನುಮತಿಯ ಅಗತ್ಯ ಇರಬಹುದು. ಅಂದ್ರೆ ಎಕ್ಸಾಕ್ಟ್ ಆಗಿ ನಮ್ಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಹಾಗಾಗಿ ಸ್ಪಷ್ಟತೆ ಇಲ್ಲ. ಇನ್ನು ಒಂದೊಂದೇ ಕ್ವಶನ್ ನೋಡ್ತಾ ಹೋಗೋಣ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಆಫೀಸ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಇನ್ ಇಂಡಿಯಾ. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಹೇಳ್ತಾ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಇಸ್ ಕಾನ್ಸ್ಟಿಟ್ಯೂಷನಲಿ ರೆಕಾಗ್ನೈಸ್ಡ್ ಅಂಡರ್ ಆರ್ಟಿಕಲ್ 67A ಅಂಡ್ ಮಸ್ಟ್ ಬಿ ಅಡ್ರೆಸ್ ಟು ದಿ ಪ್ರೆಸಿಡೆಂಟ್. ಹೌದಾ, ಯಾವ ಆರ್ಟಿಕಲ್ ಅಂತ ನೆನಪಾಗಬೇಕು, ಯಾರಿಗೆ ಅವರು ರಾಜೀನಾಮೆನ ನೀಡ್ತಾರೆ ಗೊತ್ತಿರಬೇಕು. ರೆಸಿಗ್ನೇಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಲೀಡ್ಸ್ ಟು ಆನ್ ಆಟೋಮ್ಯಾಟಿಕ್ ವೇಕೆನ್ಸಿ ಇನ್ ದ ಪೋಸ್ಟ್ ಆಫ್ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಅಲ್ವಾ, ನೋಡಿ ಕರೆಕ್ಟ್ ಆಗಿ ಥಿಂಕ್ ಮಾಡಿ. ವೈಸ್ ಪ್ರೆಸಿಡೆಂಟ್ಸ್ ರೋಲ್ ಕಂಬೈನ್ಸ್ ಬೋತ್ ಎಕ್ಸಿಕ್ಯೂಟಿವ್ ಫಂಕ್ಷನ್ ಡ್ಯೂ ಟು ಬೀಯಿಂಗ್ ದಿ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂಡ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಆಸ್ ದಿ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ರಾಜ್ಯಸಭಾ. ನಾಲ್ಕನೇದು, ರಿಮೂವಲ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಅ ಕಾನ್ಸ್ಟಿಟ್ಯೂಷನಲ್ ಮೋಡ್ ಆಫ್ ವೆಕೇಟಿಂಗ್ ಆಫೀಸ್. ರಿಮೂವಲ್ ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ದು ಕರೆಕ್ಟು ಅಥವಾ ಎಷ್ಟು ಕರೆಕ್ಟು? ಇಲ್ಲಿ 3 ಸ್ಟೇಟ್ಮೆಂಟ್ಗಳು ಮಾತ್ರ ಕರೆಕ್ಟ್. 1, 2, 3ನೇದು ಕರೆಕ್ಟು, 4ನೇದು ಇನ್ಕರೆಕ್ಟ್. ರಿಮೂವಲ್ ಈಸ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಆಸ್ ಒನ್ ಆಫ್ ದಿ 4 ಕಾನ್ಸ್ಟಿಟ್ಯೂಷನಲ್ ಮೆಥಡ್ ಆಫ್ ವೇಕೆನ್ಸಿ. ಸಂವಿಧಾನದಲ್ಲಿ ಇರುವಂತಹ 4 ಮೆಥಡ್ಗಳಲ್ಲಿ ರಿಮೂವಲ್ ಸಹ ಒಂದು. ವಿತ್ ರೆಫರೆನ್ಸ್ ಟು ದಿ ನಿಸಾರ್ ಮಿಷನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಈಸ್ ವರ್ಲ್ಡ್ಸ್ ಫಸ್ಟ್ ಸ್ಯಾಟಲೈಟ್ ಟು ಎಂಪ್ಲಾಯ್ ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರೇಡಾರ್. Both L-band and S-band radar systems are incorporated to ensure all-weather day and night monitoring of Earth's surface changes. ಮೂರನೇದು, satellite will be placed in sun-synchronous orbit, enable consistent observation lighting condition. ನಾಲ್ಕನೇದು ನೋಡಿ, it will be launched using PSLV from Satish Dhawan Space Center. ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 3. 1, 2, 3 ಆರ್ ಕರೆಕ್ಟ್. 4 ಇಸ್ ಇನ್ಕರೆಕ್ಟ್. ಯಾಕೆ? PSLV ಅಲ್ಲ, ಯಾವ್ದು ಯೂಸ್ ಮಾಡೋದು? GSLV F-16 ಯೂಸ್ ಮಾಡ್ತಾ ಇದ್ದೇವೆ. ಇನ್ನು with reference to the application of fair use or fair dealing in the context of AI training, consider the following statements. Under US law, the use of copyrighted material for AI training can be justified if it is deemed transformative and does not serve as a substitute for the original work. ಟ್ರಾನ್ಸ್ಫಾರ್ಮೇಟಿವ್ ಆಗಿರಬೇಕು, ಒರಿಜಿನಲ್ಗೆ ಸಬ್ಸ್ಟಿಟ್ಯೂಟ್ ಆಗಿರಬಾರ್ದು. ಇನ್ ಇಂಡಿಯಾ, ದ ಎಕ್ಸಿಸ್ಟಿಂಗ್ ಕಾಪಿರೈಟ್ ಆಕ್ಟ್ ಎಕ್ಸ್ಪ್ಲಿಸಿಟ್ಲಿ ರೆಕಗ್ನೈಸಸ್ AI ಟ್ರೈನಿಂಗ್ ಅಂಡರ್ ದಿ ಸ್ಕೋಪ್ ಆಫ್ ಸೆಕ್ಷನ್ 52 ಎಕ್ಸೆಪ್ಷನ್ಸ್. ಹೌದಾ, ಎಕ್ಸ್ಪ್ಲಿಸಿಟ್ ಆಗಿ ನಾವು ರೆಕಗ್ನೈಸ್ ಮಾಡ್ತಾ ಇದ್ದೀವಾ AI ಬಗ್ಗೆ ಕಾಪಿರೈಟ್ ಆಕ್ಟ್ ನಲ್ಲಿ? ದ US ಡಾಕ್ಟ್ರಿನ್ ಆಫ್ ಫೇರ್ ಯೂಸ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟು AI ಮಾಡೆಲ್ಸ್, ದೋ ಕನ್ಸರ್ನ್ಸ್ ಪರ್ಸಿಸ್ಟ್ ರಿಗಾರ್ಡಿಂಗ್ ಪೈರೇಟೆಡ್ ಕಂಟೆಂಟ್ ಅಂಡ್ ಮಾರ್ಕೆಟ್ ಇಂಪ್ಯಾಕ್ಟ್. ಗೊತ್ತಾಗಿರಬಹುದು, ಮಾರ್ಕೆಟ್ ರಿಲೇಟೆಡ್ ಆಗಿ ಪೈರೇಟೆಡ್ ಕಂಟೆಂಟ್ ಸಂಬಂಧಪಟ್ಟ ಹಾಗೆ ಕಳವಳಗಳು ವ್ಯಕ್ತ ಆಗಿದೆ ಅಂತ ನೋಡಿದ್ವಿ. ಹಾಗಾದ್ರೆ ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 1 ಮತ್ತೆ 3ನೇದು ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ಇನ್ ಕರೆಕ್ಟ್. ಯಾಕೆ? ಇಂಡಿಯಾ ಸೆಕ್ಷನ್ 52 ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಕವರ್ AI ಟ್ರೈನಿಂಗ್ ಕರೆಂಟ್ಲಿ. AI ಬಗ್ಗೆ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿಲ್ಲ. ಅಂತ ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ಅ ಕೈಂಡ್ ಹಾರ್ಟೆಡ್ ಪರ್ಸನ್ ವುಡ್ ನೆವರ್ ಫ್ಲಾಂಟ್ ದೇರ್ ವೆಲ್ತ್. ಅಂದ್ರೆ ಒಳ್ಳೆಯ ವ್ಯಕ್ತಿ ನೆವರ್ ಫ್ಲಾಂಟ್ ದೇರ್ ವೆಲ್ತ್, ನಮ್ಮ ಶ್ರೀಮಂತಿಕೆ ಬಗ್ಗೆ. ಫ್ಲಾಂಟ್ ಆಡಂಬರ, ಹೆಗ್ಗಳಿಕೆ ಅಥವಾ ಪ್ರದರ್ಶನ. ನಂದು ಶ್ರೀಮಂತ ಅಂತ ಎಲ್ಲ ಕಡೆ ತನ್ನನ್ನೇ ತಾನು ಹೊಗಳ್ಕೊಳ್ತಾ ಇರೋದಿಲ್ಲ. ಇನ್ಸ್ಟೆಡ್ ದೇ ವುಡ್ ಆರ್ಮ್ಸ್ ಟು ದೋಸ್ ಇನ್ ನೀಡ್. ಅದ್ರ ಬದಲು
ತನ್ನನ್ನೇ ಹೊಗಳ್ಕೊಳ್ಳೋದ್ರ ಬದಲು ದೇ ವುಡ್ ಆಮ್ ಅಂತಂದ್ರೆ ಚಾರಿಟಿ, ಡೊನೇಷನ್, ದಾನ ಧರ್ಮ ಮಾಡೋದು. ಯಾರಿಗೆ ಅವಶ್ಯಕತೆ ಇದೋ ಅವರಿಗೆ ದಾನ ಧರ್ಮ ಮಾಡ್ತಾರೆ. ವೆನ್ ಫೇಸಿಂಗ್ ಅ ಪರ್ಸನಲ್ ಸ್ಟ್ರಗಲ್, ಏನಾದ್ರೂ ವೈಯಕ್ತಿಕ ಸಮಸ್ಯೆ ಬಂದ್ರೆ ಇಟ್ಸ್ ವೈಸ್ ಟು ಕನ್ಫೈಡ್ ಇನ್ ಅ ಟ್ರಸ್ಟೆಡ್ ಫ್ರೆಂಡ್. ವೈಸ್ ಟು ಕನ್ಫೈಡ್ ಅಂತಂದ್ರೆ ಒಬ್ಬ ನಮ್ಮ ಆಪ್ತ ಮಿತ್ರನ ಹತ್ರ, ಸ್ನೇಹಿತನ ಹತ್ರ ಹೇಳೋದು, ರಹಸ್ಯವನ್ನ ಹೇಳೋದು, ವಿಶ್ವಾಸ ಇಟ್ಟು ಹೇಳೋದು ಒಳ್ಳೇದು. ರಾದರ್ ದನ್ ಲೆಟಿಂಗ್ ವರೀಸ್ ಸ್ಪ್ಲೇ ಅನ್ಕಂಟ್ರೋಲ್ಡ್. ವರೀಸ್ ಪ್ಲೇ ಅಂತಂದ್ರೆ ಮನಸ್ಸಿನಲ್ಲೇ ಇಟ್ಕೊಂಡು ಒಳಗಡೆ ಬೇಜಾರು ಪಟ್ಕೊಳ್ತಾ ಇರೋದು, ಅಥವಾ ತುಂಬಾ ಕೆಲವೊಂದು ರೀತಿಯಲ್ಲಿ ನಾವು ಯಾವಾಗ ಕಷ್ಟ ಪಡ್ತಾ ಇರೋದಕ್ಕಿಂತ ಒಳ್ಳೆಯ ಫ್ರೆಂಡ್ ಹತ್ರ ಹೇಳ್ಕೊಳ್ಳೋದು ಒಳ್ಳೇದು. ಸಮಟೈಮ್ಸ್ ಟು ಬಿಲ್ಡ್ ಸಮಥಿಂಗ್ ನ್ಯೂ ಯು ಮೈಟ್ ಫಸ್ಟ್ ನೀಡ್ ಟು ರೇಸ್ ದಿ ಓಲ್ಡ್. ಹಾಗಾಗಿ ಕೆಲವೊಂದ್ ಸಾರಿ ಹೊಸದೇನಾದ್ರೂ ತಯಾರು ಮಾಡಬೇಕು, ಬಿಲ್ಡ್ ಮಾಡಬೇಕು ಅಂತಂದ್ರೆ ಯು ಮೈಟ್ ಫಸ್ಟ್ ನೀಡ್ ಟು ರೇಸ್ ದಿ ಓಲ್ಡ್. ರೇಸ್ ಅಂತಂದ್ರೆ ಕೆಡವೋದು, ಡಿಸ್ಟ್ರಾಯ್ ಮಾಡೋದು, ಡೆಮಾಲಿಷ್ ಮಾಡೋದು. ಹೊಸ ಜೀವನವನ್ನ, ಹೊಸ ಆಲೋಚನೆಗೆ ಜಾಗ ಕೊಡಬೇಕು ಅಂತಂದ್ರೆ ಹಳೆಯ ಕೆಟ್ಟ ಆಲೋಚನೆಗಳನ್ನ ಬಿಡಬೇಕು. ಹಾಗಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.